ಹಲವಾರು ಬಾರಿ ನಮ್ಮ ಇಂದಿನ ಕಾಲದ ಆಧಾರದಲ್ಲಿ ನಮ್ಮನ್ನ ತೀರ್ಮಾನಿಸುತ್ತೇವೆ. ನಾನು ತಪ್ಪು ಮಾಡಿದ್ದೇನೆ, ನಾನು ಯೋಗ್ಯನಲ್ಲ, ನನ್ನ ಜೀವನದಲ್ಲಿ ಏನೂ ಆಗಲ್ಲ. ಆದ್ರೆ ದೇವರು ಹೇಳ್ತಾರೆ, ನೀನು ನಿನ್ನ ಇಂದಿನ ಕಾಲ ಅಲ್ಲ, ನೀನು ನನ್ನ ಸೃಷ್ಟಿ ಎಂಬುದಾಗಿ. ಇಂದು ನಾವು ಈ ಸತ್ಯವನ್ನ ತಿಳಿದುಕೊಳ್ಳೋಣ. ನಮ್ಮ ಹಿಂದಿನ ಕಾಲ ನಮ್ಮ ಗುರುತು ಅಲ್ಲ. ದೇವರ ದೃಷ್ಟಿಯಲ್ಲಿ ನಮ್ಮ ಗುರುತು ಹೊಸದು. ಲೋಕ ಏನನ್ನ ಹೇಳ್ತದೆ ಅಂತ ಹೇಳಿದ್ರೆ, ಒಮ್ಮೆ ಫೇಲ್ಯೂರ್ ಆದ್ರೆ ಸದಾ ಫೇಲ್ಯೂರ್. ಜನರು ಎಂದಿಗೂ ಬದಲಾಗೋದಿಲ್ಲ. ನಿನ್ನ ತಪ್ಪುಗಳು ನಿನ್ನನ್ನ ನಿರ್ಧರಿಸುತ್ತವೆ ಎಂಬುದಾಗಿ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅವನಿಗೆ ನೀನ್ ಫೇಲ್ ಅಂತ ಲೇಬಲ್ ಆಗ್ತಾರೆ. ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ತದೆ, ನಂಬಿಕೆಯನ್ನ ನಾಶ ಮಾಡ್ತದೆ, ಭವಿಷ್ಯವನ್ನ ಮುಚ್ಚುತ್ತದೆ. ಬೈಬಲ್ ಹೀಗೆ ಹೇಳ್ತದೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ದೇವರು ನಮ್ಮ ಹಳೆಯ ಕಾಲವನ್ನ ನೋಡಲ್ಲ, ಆತನು ನಮ್ಮ ಭವಿಷ್ಯವನ್ನ ನಿರ್ಮಿಸುತ್ತಾನೆ. ಫ್ರೆಂಡ್ಸ್, ಬೈಬಲ್ ಅಲ್ಲಿ ಕೆಲವೊಂದು ಉದಾಹರಣೆಗಳಿದೆ. ಮೋಶೆ ಕೊಲೆ ಮಾಡಿದಂತವನು, ಆದ್ರೆ ಇಸ್ರಾಯೇಲರಿಗೆ ನಾಯಕನಾದ. ದಾವೀದನು ಪಾಪ ಮಾಡಿದ್ರೂ ಕೂಡ ದೇವರ ಹೃದಯಕ್ಕೆ ಹತ್ತಿರವಾದಂತ ಮನುಷ್ಯ. ಪೌಲ ಕ್ರೈಸ್ತರನ್ನ ಹಿಂಸೆ ಮಾಡ್ದ, ಆದ್ರೆ ಅಪೊಸ್ತಲನಾದ. ದೇವರು ಅವರ ಇಂದಿನ ಕಾಲವನ್ನ ಬಳಸಲಿಲ್ಲ ಅವ್ರನ್ನ ತೀರ್ಮಾನಿಸೋದಿಕ್ಕೆ. ದೇವರು ಅವರ ಜೀವನವನ್ನ ಬದಲಾಯಿಸಿದ್ರು. ಫ್ರೆಂಡ್ಸ್, ಒಂದು ಹುಡುಗಿ ಇದ್ಲು. ಅವಳು ತನ್ನ ಜೀವನದಲ್ಲಿ ಹಲವಾರು ತಪ್ಪುಗಳನ್ನ ಮಾಡಿದ್ಲು. ಅವಳು ಎಲ್ಲರ ಮುಂದೆ ತಲೆ ಎತ್ತೋದಿಕ್ಕೆ ಸಾಧ್ಯವಾಗ್ಲಿಲ್ಲ. ಒಂದಿನ ಅವಳು ದೇವಾಲಯಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಸಂದೇಶವನ್ನ ಕೇಳ್ತಾಳೆ, ನಿನ್ನ ಇಂದಿನ ಕಾಲವೇ ನಿನ್ನ ಅಂತ್ಯ ಅಲ್ಲ. ಅವಳು ತನ್ನ ಜೀವನವನ್ನ ದೇವರಿಗೆ ಒಪ್ಪಿಸ್ತಾಳೆ. ಕಾಲಕ್ರಮೇಣ ಅವಳು ಬದಲಾಗ್ತಾಳೆ. ಅವಳು ಸೇವೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾಳೆ. ಇತರರಿಗೆ ನಿರೀಕ್ಷೆ ಆಗ್ತಾಳೆ. ಇವತ್ತು ಅವಳನ್ನ ಜನರು ಅವಳ ಹಳೆಯ ಕಾಲದಿಂದ ಅಲ್ಲ, ಅವಳ ಹೊಸ ಜೀವನದಿಂದ ಗುರ್ತಿಸ್ತಾರೆ. ಒಂದು ಕಾಗದವನ್ನ ಕಲ್ಪಿಸ್ಕೊಳ್ಳಿ, ಅದನ್ನ ಕಲುಷಿತ ಮಾಡಿದ್ರೆ, ಮಡ್ಚಿದ್ರೆ, ಕಿತ್ತಾಕಿದ್ರೆ ಅದು ಮೌಲ್ಯ ಕಳೆದುಕೊಳ್ತದ? ಇಲ್ಲ. ದೇವರು ನಮ್ಮನ್ನ ಹಾಗೆ ನೋಡ್ತಾನೆ. ನಾವು ತಪ್ಪು ಮಾಡಿದ್ರು ನಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ಫ್ರೆಂಡ್ಸ್, ಇಂದು ನೀವೇನ್ ಮಾಡ್ಬೇಕು ಗೊತ್ತಾ? ಮೊದಲನೇದಾಗಿ ನಿಮ್ಮ ಇಂದಿನ ಕಾಲವನ್ನ ಒಪ್ಪಿಕೊಳ್ಳಿ, ಆದ್ರೆ ಅದರಲ್ಲಿ ಬದುಕಬೇಡಿ. ಎರಡನೇದಾಗಿ ದೇವರ ಕ್ಷಮೆಯನ್ನ ಸ್ವೀಕರಿಸಿ. ಮೂರನೇದಾಗಿ ಹೊಸ ಜೀವನವನ್ನ ಹಿಡಿದುಕೊಳ್ಳಿ. ನಾಲ್ಕನೆಯದಾಗಿ ನಿಮ್ಮ ಬಗ್ಗೆ ದೇವ್ರು ಹೇಳುವಂತದನ್ನ ನಂಬಿ. ಕೊನೆಯದಾಗಿ ಇಂದು ದೇವ್ರು ನಿಮ್ಮನ್ನ ಕೇಳ್ತಾನೆ, ನೀನಿನ್ನೂ ನಿನ್ನ ಇಂದಿನ ಕಾಲದಲ್ಲಿ ಬದುಕ್ತಾ ಇದೀಯಾ ಅಥವಾ ಹೊಸ ಜೀವನವನ್ನ ಸ್ವೀಕರಿಸ್ತೀಯಾ? ಲೋಕ ನಿನ್ನನ್ನ ನಿನ್ನ ಹಳೆಯ ತಪ್ಪುಗಳಿಂದ ಗುರುತಿಸ್ತದೆ, ಆದ್ರೆ ದೇವ್ರು ನಿನ್ನನ್ನ ನಿನ್ನ ಭವಿಷ್ಯದಿಂದ ಗುರುತಿಸ್ತಾನೆ. ಹಾಗಾಗಿ ಇಂದು ನಿರ್ಧಾರ ಮಾಡಿ, ನಾನು ನನ್ನ ಹಳೆಯ ಕಾಲ ಅಲ್ಲ, ನಾನು ದೇವರ ಹೊಸ ಸೃಷ್ಟಿ. ನನ್ನ ಜೀವನ ಇನ್ನೂ ಮುಗ್ದಿಲ್ಲ, ದೇವರು ಇನ್ನೂ ಕೆಲಸ ಮಾಡ್ತಾ ಇದ್ದಾನೆ ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.